ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ನಮ್ಮ ಇವತ್ತಿನ ತರಗತಿಯಲ್ಲಿ ನಾವು ಸಂಧಿಗಳನ್ನು ನೋಡೋಣ. ಒಂದು ಚಿಕ್ಕ ಪುನರಾವರ್ತನೆ. ಹೋದ ತರಗತಿಯಲ್ಲಿ ಏನು ಮಾಡಿದ್ವಿ? ಪದಗಳನ್ನು ಕೂಡಿಸಿ ಹೇಗೆ ಹೇಳೋದು ಅಂತ ನೋಡಿದ್ವಿ. ನೆನಪಿದೆಯಾ? ಈ ಪದಗಳನ್ನೆಲ್ಲ ಕೂಡಿಸಿ ಹೇಳಿದ್ವಿ ನಾವು. ಇವತ್ತಿನ ತರಗತಿಯಲ್ಲಿ ಇವತ್ತು ಸಹ ನಾವು ಪದಗಳನ್ನು ಕೂಡಿಸ್ತೀವಿ. ಆದರೆ ಕೂಡಿಸ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲಿಸ್ತೀವಿ. ಅಲ್ಲಿ ಕೆಲವು ನಿಯಮಗಳು ಇದ್ದಾವೆ, ಆಯಿತಾ? ಸೊ ಅದನ್ನು ಇವತ್ತು ನಾವು ನೋಡ್ತೀವಿ. ಅದರ ವಿಂಗಡಣೆಗಳು, ಅದರಲ್ಲಿ ಎಷ್ಟು ಥರ ವಿಂಗಡಣೆಗಳಿದ್ದಾವೆ. ಆ ಥರ ಈ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸಂಧಿಸೋದಕ್ಕೆ ನಾವೇನಂತೀವಿ? ಸಂಧಿ ಅಂತ ಕರಿತೀವಿ. ಪರಸ್ಪರ ಸೇರ್ತಾವೆ, ಎರಡು ಸೇರ್ತವೆ. ನೀವು ಹೋದ ತರಗತಿಯಲ್ಲೂ ನೋಡಿದ್ದೀರ, ಎರಡು ಪದಗಳಿದ್ವು. ಆ ಪದಗಳ ಒಂದೊಂದು ಅಕ್ಷರಗಳು ಏನಾಗ್ತಿದ್ವು? ಪರಸ್ಪರ ಸೇರಿಬಿಟ್ಟು ಏನಾಗ್ತಿದ್ವು? ಎರಡು ಪದಗಳು ಸೇರಿ ಒಂದು ಪದ ಆಗ್ತಿತ್ತು, ಹೌದಾ? ಸೊ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರ್ತವಲ್ಲ, ಅಂದರೆ ಕಾಲ ವಿಳಂಬ ಇಲ್ಲದೆ ಅಂದರೆ ಮಾತು ಪ್ಲಸ್ ಅನ್ನು, ಮಾತು ಅನ್ನು ಅಂತ ಹೇಳ್ತೀವ? ಮಾತು ಅನ್ನು ಅಂತ ಹೇಳ್ತೀವ? ಇಲ್ಲ, ಮಾತು ಪ್ಲಸ್ ಅನ್ನು, ಮಾತನ್ನು. ಕಾಲ ವಿಳಂಬ ಇಲ್ಲದೆ ಒಂದೇ ಉಸಿರಲ್ಲಿ ಹೇಳ್ತೇವೆ. ಸೊ ಈ ಥರ ಇರೋದಕ್ಕೆ ನಾವೇನಂತ ಕರಿತೀವಿ? ಸಂಧಿ ಅಂತ ಕರಿತೀವಿ. ಏನಂತ ಕರಿತೀವಿ? ಸಂಧಿ. ಓಕೆ, ಹಲಸಂಧಿ ಅಲ್ಲಪ್ಪ, ಸಂಧಿ. ಓಕೆ, ಸೊ ಒಂದು ಈಗ ಕನ್ನಡದ ಸಂಧಿಗಳಿದ್ದಾವೆ. ಒಟ್ಟಾರೆ 3 ಥರ ಸಂಧಿ ಇದ್ದಾವೆ. ಆದರೆ ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆ ಅಕ್ಷರ ಬಂದು ಸೇರ್ಕೊಳ್ಳೋದಕ್ಕೆ ಏನಂತ ಕರಿತೀವಿ ನಾವು? ಸಂಧಿ ಕಾರ್ಯ. ಅದಕ್ಕೇನಂತ ಕರಿತೀವಿ? ಸಂಧಿ ಕಾರ್ಯ. ನೀವು ಗಣಿತದಲ್ಲಿ ಕೇಳಿದ್ದೀರ, ಗುಣ್ಯ ಇಂಟು ಗುಣಕ = ಗುಣಲಬ್ಧ. ಅದೇ ಥರ ಸಂಧಿ ಕಾರ್ಯ ಆಗಬೇಕಾದ್ರೆ ನಿಮಗೆ ಒಂದು ಉತ್ತರ ಪದ ಇರುತ್ತೆ, ಒಂದು ಪೂರ್ವ ಪದ ಇರುತ್ತೆ. ಏನಿರುತ್ತೆ? ಒಂದು ಪೂರ್ವ ಪದ ಇರುತ್ತೆ. ಪೂರ್ವ ಪದ ಒಂದು, ಇನ್ನೊಂದೇನಿರ್ತದೆ? ಉತ್ತರ ಪದ ಇರ್ತದೆ. ಉತ್ತರ ಪದ ಅದೆರಡೂ ಸೇರಿದ್ರೆ ಏನಾಗ್ತದೆ? ನಿಮಗೆ ಸಂಧಿ ಕಾರ್ಯ ಆಗುತ್ತೆ, ಸಂಧಿ ಕಾರ್ಯ ಸಿಗುತ್ತೆ. ಇದಕ್ಕೆ ಸಂಧಿ ಕಾರ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದು ಪೂರ್ವ ಪದ, ಒಂದು ಉತ್ತರ ಪದ, ಕೊನೆಗೆ ಸಂಧಿ ಕಾರ್ಯ. ಸೊ ಪೂರ್ವ ಪದದಲ್ಲಿ ಇಲ್ಲಿ ಕೊನೆ ಅಕ್ಷರ ಏನಿದೆ? ರೂಗೆ ಯಾವ ಉಚ್ಚಾರಣೆ ಇದೆ? ಕೊನೆಗೆ ಊ ಇರ್ತದೆ ತಾನೆ? ಯಾವ ಸ್ವರ ಇದೆ? ಊ ಇದೆ. ಇಲ್ಲಿ ಮೊದಲು ಯಾವುದಿದೆ? ಅ. ಊ ಮತ್ತು ಅ ಸೇರಿ ಕೊನೆಗೇನು ಬಂತಲ್ಲಿ? ಏನು ಉಳಿತು? ರ ಉಳಿತು. ಬಟ್ ಊ ಬಂತ ಅಲ್ಲಿ ಮತ್ತೆ? ಊ ಬರಲಿಲ್ಲ ತಾನೆ? ಊ ಕಳೆದೋಯ್ತಲ್ವ ಇಲ್ಲಿ? ಇಲ್ಲಿ ಊ ಕಳೆದೋಯ್ತು. ಒಂದೊಂದ್ಸರಿ ಊ ಕಳೆದೋಗಿ ಮತ್ತೇನೋ ಬರುತ್ತೆ, ವ ಬರುತ್ತೆ, ಯ ಬರುತ್ತೆ. ಏನಾದರೂ ಈ ಥರ ಲೋಪ ಆಗೋದು, ಇನ್ನೊಂದು ಬರೋದು, ಆಗಮ ಆಗೋದು, ಇದೆಲ್ಲ ಇರ್ತದೆ ಸಂಧಿಗಳಲ್ಲಿ, ಆಯಿತಾ? ಸೊ ಇಲ್ಲಿ ಊ ಲೋಪ ಆಗಿದೆ, ಇಲ್ಲೇನಾಗಿದೆ? ಊ ಲೋಪ ಆಗಿದೆ. ಸೊ ಲೋಪ ಸಂಧಿ ಅಂತ ಒಂದು ಬರುತ್ತೆ ನಮಗೆ. ಒಟ್ಟಾರೆ ಸಂಧಿಗಳಲ್ಲಿ ನಮಗೆ 3 ಸಂಧಿ ನೀವು ಓದ್ತೀರಿ. ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ. ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಕನ್ಫ್ಯೂಷನ್ ಬೇಡ, ಚಿಂತಿಸಬೇಡ್ರಿ. ಸಂಧಿಗಳಂದರೆ ಇಷ್ಟೇ. ಸಂಧಿಗಳಂದ್ರೇನು? 2 ಪದಗಳು ಒಟ್ಟಿಗೆ ಬಂದು ಸೇರ್ತವೆ, ಒಂದೇ ಉಸಿರಲ್ಲಿ ಹೇಳ್ತೀರಿ. ಆದರೆ ಪದಗಳು ಬಂದು ಸೇರ್ಬೇಕಂದ್ರೆ ಮಧ್ಯೆ ಮಧ್ಯೆ ಅಕ್ಷರಗಳು ಸಂಯೋಜನೆ ಆಗಬೇಕು. ಆ ಅಕ್ಷರಗಳು ಒಂದನ್ನೊಂದು ಸೇರಬೇಕಾದ್ರೆ ಕಾಲ ವಿಳಂಬ ಇಲ್ಲದೆ ಒಂದೇ ಸರಿ ನೀವು ಹೇಳ್ತೀರಲ್ಲ, ಅದಕ್ಕೆ ನಾವೇನಂತ ಹೇಳ್ತೀವಿ? ಸಂಧಿ ಅಂತ ಕರಿತೀವಿ. ಸರಿಯಾಗಿದೆಯಾ? ಸಂಧಿಗಳಲ್ಲಿ, ಕನ್ನಡ ಸಂಧಿಗಳಲ್ಲಿ 3 ಥರ ಸಂಧಿಗಳಿದ್ದಾವೆ. ಲೋಪ ಸಂಧಿ, ಆಗಮ ಸಂಧಿ, ಕ್ಷಮಿಸಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪ ಸಂಧಿ, ಆಗಮ ಸಂಧಿನ ಜೊತೆಗೆ ಇಟ್ಕೊತೀವಿ ನಾವು. ಯಾಕೆ ಅಂದರೆ ಅಲ್ಲಿ ಅವನ್ನ ನಾವು ಸ್ವರ ಸಂಧಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವರ ಸಂಧಿಗಳು. ಇವು ಕನ್ನಡದ ಸ್ವರ ಸಂಧಿಗಳು. ಯಾಕೆ ಸ್ವರ ಸಂಧಿ ಅಂತೀವಿ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುತ್ತವೆ. ಅರ್ಥ ಆಯ್ತಾ? ಲೋಪ ಮತ್ತು ಆಗಮ ಏನಾಗ್ತದೆ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುತ್ತೆ. ಅದಕ್ಕೆ ನಾವು ಲೋಪ ಸಂಧಿ ಮತ್ತು ಆಗಮ ಸಂಧಿನ ಅದರಲ್ಲಿ ಸೇರಿಸ್ತೇವೆ. ಆದೇಶ ಸಂಧಿಯಲ್ಲಿ ಏನಾಗ್ತದೆ? ಸ್ವರದ ಮುಂದೆ ವ್ಯಂಜನ ಬರುತ್ತೆ, ಆಯಿತಾ? ಸೊ ಈ ಥರ ಬಂದು ಸಂಧಿ ಆಗೋದಕ್ಕೆ ನಾವೇನಂತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಆದೇಶ ಸಂಧಿ ಅಂತ ಹೇಳಿದಾಯಿತು. ಆಗಮ ಸಂಧಿಲೂ ಮತ್ತು 2 ಥರ ಇದ್ದಾವೆ, ಯಕಾರಾಗಮ, ವಕಾರಾಗಮ ಅಂತ. ಅದನ್ನು ಹೇಳ್ಕೊಡ್ತೀನಿ ಮುಂದೆ ನಾನು. ಮೊದಲು ಲೋಪ ಸಂಧಿ ನೋಡೋಣ ಮಕ್ಕಳೇ. ಲೋಪ ಅಂದ್ರೇನು? ಕಳೆದು ಹೋಯಿತು ಅಂತ. ಕಳೆದು ಹೋಯಿತು, ಲೋಪವಾಯಿತು ಅಂತ ಅರ್ಥ. ಲೋಪ ಸಂಧಿಯಲ್ಲಿ ಏನಾಗ್ತದೆ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗತ್ತೆ, ಆದರೆ ಆ ಸಮಯದಲ್ಲಿ ಕೊನೆಯ ಸ್ವರವು ಪೂರ್ವ ಪದದ ಕೊನೆಯ ಸ್ವರವು ಲೋಪವಾಗುತ್ತೆ. ಅದಾದಾಗ ಏನಂತೀವಿ? ಅದಕ್ಕೆ ನಾವು ಲೋಪ ಸಂಧಿ ಅಂತೀವಿ.
ಸರ್ ಏನು ಗೊತ್ತಾಗ್ತಿಲ್ಲ ಸರ್ ಅಂತ ವಿನಯ್ ಪಾಟೀಲ್ ಹೇಳ್ತಾ ಇದ್ದಾನೆ. ಅವ್ನು ಕುಂತಿರೋದು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಏನು ಅಷ್ಟು ಇಂಟ್ರೆಸ್ಟ್ ಬರ್ತಾ ಇಲ್ಲ ಸರ್, ಏನು ಸರ್ ಇದು ಅಲ್ಸಂಧಿ ಸಂಧಿ ಮೂಲೆ ಎಲ್ಲ ಹೇಳ್ತೀರಿ. ನೋಡಪ್ಪ, ಲೋಪಸಂಧಿ ಅಂದರೆ ಪ್ರೀತಿಯ ನಲ್ಮೆಯ ವಿನಯ್ ಪಾಟೀಲ್, ಲೋಪಸಂಧಿ ಅಂದರೆ ಇಲ್ಲೊಂದು ಪೂರ್ವ ಪದ ಇದೆ, ಇಲ್ಲೊಂದು ಪಶ್ಚಿಮ ಪದ ಇದೆ. ಹೌದಾ? ಹಾಂ, ಎಚ್ಚರ ಇದೆಯಲ್ವಾ? ಇಲ್ಲೊಂದು ಪೂರ್ವ ಪದ ಇದೆ, ಇಲ್ಲೊಂದು ಉತ್ತರ ಪದ ಇದೆ. ಈಗ ಇವ್ರು ಮಕ್ಕಳ್ರಿ. ಈಗ ಇನ್ಯಾವುದಪ್ಪ ದಕ್ಷಿಣ ಪದ ಬೇಕಾ? ಆಗ್ನೇಯ, ಈಶಾನ್ಯ, ವಾಯುವ್ಯ, ನೈಋತ್ಯ ಎಲ್ಲರನ್ನೂ ಕಳಿಸ್ಬಿಡೋಣ ಪಾಪ, ಅವ್ರು ಬೇಜಾರಾಗಲ್ವಾ? ಇಲ್ಲಿ ಪೂರ್ವ ಪದ ಇದೆ, ಅಲ್ಲಿ ದಕ್ಷಿಣ ಪದ ಇದೆ. ಯಾವ ಪದ? ಉತ್ತರ ಪದ. ಇಲ್ಲಿ ಸ್ವರ ಯಾವುದಿದೆ? ಉ ಸ್ವರ. ಇಲ್ಲಿ ಯಾವುದಿದೆ? ಈ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ತಾ ಇದೆ. ಉ ಮತ್ತು ಈ ಸೇರ್ತು. ನೀರು ಪ್ಲಸ್ ಇಲ್ಲ, ನೀರಿಲ್ಲ. ನೀರು ಇಲ್ಲ ಅಂದ್ರೆ ನೀರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀರಿಲ್ಲ ಏನಿದೆ ಇಲ್ಲಿ? ಈ ಅಷ್ಟೇ ಇದೆ. ಏನು ಹೋಯ್ತು? ಓ ಯಾರಿಗೆ ಸೇರಿದ್ದು? ಯಾರು ನೀರು? ಪೂರ್ವ ಪದ. ಇದೇನಪ್ಪ ಇದು? ಇದು ಪೂರ್ವ ಪದ. ಹೌದಾ? ಇದೆಂತ? ಇದು ಉತ್ತರ ಪದ. ಪೂರ್ವ ಪದದ ಸ್ವರ ಉತ್ತರ ಪದದ ಸ್ವರದ ಜೊತೆಗೆ ಸೇರ್ತು. ಆದರೆ ಯಾರು ಲೋಪ ಆಗಿದ್ದು? ಪೂರ್ವ ಪದದ ಸ್ವರ ಲೋಪ ಆಯಿತು. ಇದೆಂತ ಸಂಧಿ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಪೂರ್ವ ಪದ ಉತ್ತರ ಪದ ಸ್ವರ. ಇದು ನೋಡ್ರಿ, ಲೋಪ ಸಂಧಿ ಎಂಥ ಸಂಧಿ? ಸ್ವರ ಸಂಧಿ. ಆಗಮ ಸಂಧಿ ಎಂಥ ಸಂಧಿ? ಸ್ವರ ಸಂಧಿ. ಹೌದಾ? ಆದೇಶ ಸಂಧಿ ಎಂಥ ಸಂಧಿ? ವ್ಯಂಜನ ಸಂಧಿ. ಲೋಪ ಸಂಧಿ ಮತ್ತು ಲೋಪ ಸಂಧಿ ಮತ್ತು ಆಗಮ ಸಂಧಿನ ಸ್ವರ ಸಂಧಿ ಅಂತ ಕರಿತಿದ್ವಿ. ಯಾಕೆ? ಸ್ವರದ ಮುಂದೆ ಮತ್ತೆ ಸ್ವರ ಬಂದು ಸಂಧಿ ಆಗ್ತದೆ. ಅದಕ್ಕೆ ನಾವೇನಂತ ಕರಿತೀವಿ? ಸ್ವರ ಸಂಧಿ ಅಂತ ಕರಿತೀವಿ. ರೈಟ್ ಸಾಗರ ಪಾಟೀಲ್? ಆದೇಶ ಸಂಧಿ ಅಂದ್ರೇನು? ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆಗ್ತದೆ ಅಲ್ಲಿ. ಅದಕ್ಕೆ ನಾವೇನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಕರೆಕ್ಟ್ ಸಾಗರ್ ಪಾಟೀಲ್? ರೈಟ್. ಸೊ ಲೋಪ ಸಂಧಿಯಲ್ಲಿ ನೋಡಿದ್ವಿ ನಾವು. ಲೋಪ ಸಂಧಿಯಲ್ಲಿ ಸ್ವರದ ಮುಂದೆ ಸ್ವರ ಬರುತ್ತೆ, ಒಂದು ಲೋಪ ಆಗುತ್ತೆ. ಯಾವುದು ಲೋಪ ಆಗುತ್ತೆ? ಪೂರ್ವ ಪದದ ಸ್ವರ ಲೋಪ ಆದರೆ ಏನಂತಕ್ಕೆ ಸಂಧಿ ಕಾರ್ಯ ಆಯ್ತಲ್ವ? ಇಲ್ಲಿ ಸಂಧಿ ಕಾರ್ಯದಲ್ಲಿ ಪೂರ್ವ ಪದದ ಸ್ವರ ಲೋಪ ಆಯ್ತು ಅಂದರೆ ಏನಂತೀವಿ ನಾವು? ಅದಕ್ಕೆ ಲೋಪ ಸಂಧಿ ಅಂತ ಕರಿತೀವಿ. ಅಷ್ಟೇ. ಇನ್ನೊಂದು ಉದಾಹರಣೆ ನೋಡ್ರಿ. ಬೇರೆ ಪ್ಲಸ್ ಒಬ್ಬ. ಇಲ್ಲಿ ಎ ಇದೆ. ಹೌದಾ? ಪೂರ್ವ ಪದದಲ್ಲಿ ಎ ಇದೆ. ಉತ್ತರ ಪದದಲ್ಲಿ ಏನಿದೆ? ಇದು ಪೂರ್ವ ಪದ, ಇದು ಉತ್ತರ ಪದ. ಇಲ್ಲಿ ಯಾವುದಿದೆ ಸ್ವರ? ಓ. ಎ ಪ್ಲಸ್ ಓ ಏನಾಯ್ತದು? ಇಲ್ಲಿ ಓ ಉಳಿತು. ಪೂರ್ವ ಪದದ ಲೋಪ ಏನಾಯಿತು? ಎ ಲೋಪ ಆಯ್ತು. ಇಲ್ಲಿ ಎ ಲೋಪ ಆಯಿತು ತಾನೇ? ಅಲ್ಲಿ ಎ ಬಂದಿದೆಯಾ? ಬೇರೆ ಅಂತ ಬಂದಿದೆಯಾ? ಬೇರೋ ಆಗ್ಬಿಟ್ಟಿದೆ. ಓ ಬಂತಲ್ಲಿ, ಎ ಬರಲಿಲ್ಲ. ಸೊ ಪೂರ್ವ ಪದದ ಸ್ವರ ಲೋಪ ಆಯಿತು. ಇದಕ್ಕೆ ಏನಂತೀವಿ? ಲೋಪ ಸಂಧಿ. ಅರ್ಥ ಆಯ್ತಾ ಮಕ್ಕಳು? ಇನ್ನೊಂದು ಉದಾಹರಣೆ ನೋಡಿ. ಇನ್ನೊಂದು ಉದಾಹರಣೆ. ನೀವು ಪ್ಲಸ್ ಎಲ್ಲ. ನೀವು ಊ ಇದೆ ಇಲ್ಲಿ ಸ್ವರ. ಇಲ್ಲಿ ಯಾವುದಿದೆ? ಎ ಇದೆ. ಉ ಪ್ಲಸ್ ಎ. ನೀವು ಪ್ಲಸ್ ಎಲ್ಲ, ನೀವೆಲ್ಲ. ಇಲ್ಲಿ ಎ ಇದೆ ತಾನೆ ಇದರೊಳಗಡೆ ಸ್ವರ. ಸೊ ಉ ಪ್ಲಸ್ ಎ ಉಳಿತು. ಪೂರ್ವ ಪದದ ಸ್ವರ ಏನಾಯಿತು? ಇದು ಪೂರ್ವ ಪದ ಮಕ್ಕಳೇ, ನೆನಪಿದೆ ತಾನೆ? ಇದು ಪೂರ್ವ ಪದ, ಇದು ದಕ್ಷಿಣ ಪದ, ಉತ್ತರ ಪದ. ರೈಟ್. ಸೊ ಪೂರ್ವ ಪದದ ಸ್ವರ ಸಂಧಿ ಕಾರ್ಯ ಆದಾಗ ಲೋಪ ಆಗಿದೆ. ಅದಕ್ಕಿದೆ ಎಂಥ ಸಂಧಿ? ಹೌದು, ಪೂರ್ವ ಪದದ ಸ್ವರನೇ ಲೋಪ ಆಗುತ್ತೆ ಪ್ರತಿ ಸರಿ. ಚೇಂಜ್ ಆದರೆ ಮತ್ತೆ ಅದಕ್ಕೆ ಬೇರೆದಿದೆ, ಅದನ್ನು ಓದ್ತೇವೆ ನಾವು. ಆಯಿತಾ? ಕಾಲು ಪ್ಲಸ್ ಇಗೆ ಉ ಮತ್ತು ಈ ಬಂತು. ಕಾಲಿಗೆ ಈ ಬಂತು ತಾನೇ ಇಲ್ಲಿ ಕೊನೆಗೆ? ಹೌದಲ್ರಿ? ಹೂ ಹೋಯ್ತಲ್ವಾ? ಸೊ ಯಾರು ಲೋಪ ಆಗಿದ್ದು? ಪೂರ್ವ ಪದದ ಸ್ವರ ಲೋಪ ಆಯಿತು. ಪೂರ್ವ ಪದದ ಸ್ವರ ಲೋಪ ಆಯಿತು. ಇದು ಎಂಥ ಸಂಧಿ? ಲೋಪ ಸಂಧಿ. ಥ್ಯಾಂಕ್ ಯು. ಮತ್ತೆ ಏನಿದೆ ಇಲ್ಲಿ? ಎ ಮತ್ತೆ ಪ್ಲಸ್ ಒಬ್ಬ ಓ, ಮತ್ತೊಬ್ಬ ಓ ಬಂತಲ್ವ ಅಲ್ಲಿ? ಓ ಉಳಿತಲ್ವ ಮಕ್ಕಳಲ್ಲಿ? ಯಾರು ಲೋಪ ಆಗಿದ್ದು? ಎ ಲೋಪ ಆಯಿತು. ಪೂರ್ವ ಪದದ ಸ್ವರ ಲೋಪ ಆಯಿತು. ಕರೆಕ್ಟ್. ನಿನಗೆ ಪ್ಲಸ್ ಅಲ್ಲದೆ. ಇಲ್ಲಿ ಎ ಇದೆ. ಕರೆಕ್ಟ್. ಇಲ್ಲಿ ಅ ಇದೆ. ಅಲ್ಲೇನಾಗಿದೆ? ನಿನ್ನ ಗಲ್ಲದೆ ಆ. ಎ ಲೋಪ ಆಗಿದೆಯಾ? ಇಲ್ಲೂ ಪೂರ್ವ ಪದದ ಎ ಲೋಪ ಆಗಿದೆ ಮಕ್ಕಳೇ. ರೈಟ್. ಓಕೆ.
ಸಾಗರ್ ಪಾಟೀಲ್. ಆಡು ಪ್ಲಸ್ ಇಸು, ಇಲ್ಲಿ ಊ ಇದೆ, ಇಲ್ಲಿ ಈ ಇದೆ. ಊ ಪ್ಲಸ್ ಈ ಇಲ್ಲೇನು ಉಳಿತು? ಈ ಉಳಿತು. ಯಾರು ಲೋಪ ಆದರು? ಓ ಅಲ್ಲಪ್ಪ, ಈ ಊ ಲೋಪ ಆಯಿತು. ಉತ್ತರ ಪದ ಲೋಪ ಆಯ್ತಲ್ವ? ಪೂರ್ವ ಪದದ ಸ್ವರ ಲೋಪ ಆಯಿತು, ಹೌದಿಲ್ವ? ಹಾಗಾಗಿ ಇದಕ್ಕೆ ಏನಂತೀವಿ? ಲೋಪ ಸಂಧಿ ಅಂತ ಕರಿತೀವಿ. 1 + 2 ಏನಿದೆ ಸ್ವರ ಇಲ್ಲಿ? ಊ ಇದೆ ಸ್ವರ, ರೈಟ್ ರಾಮ್ ಪ್ರಸಾದ್? ಉತ್ತರ ಪದದಲ್ಲಿ ಏನಿದೆಯಪ್ಪ? ಎ ಇದೆ. ಊ ಪ್ಲಸ್ ಎ, 1 + 2 1 2, ಎ ಉಳಿತು, ಊ ಲೋಪ ಆಯಿತು. ಅರ್ಥ ಆಗ್ತಿದೆಯಾ? ಸಾಕಷ್ಟು ಉದಾಹರಣೆಗಳಿದಾವೆ ಮಕ್ಕಳೇ, ಸಾಕಷ್ಟು ಉದಾಹರಣೆಗಳಿದ್ದಾವೆ. ದೇವರು ಊ ಇದೆ, ಇಂದ ಈ ಇದೆ, ಏನು ಉಳಿತು? ದೇವರಿಂದ ಈನೇ ಉಳಿತು. ಕೊನೆಗೆ ಯಾರು ಲೋಪ ಆದರು? ಊ ಲೋಪ ಆಯಿತು. ಪೂರ್ವ ಪದದ ಸ್ವರ ಲೋಪ ಆಯಿತು. ಇದು ಲೋಪ ಸಂಧಿ, ರೈಟ್ ವಿಜಯ್? ಅರ್ಥ ಆಗ್ತಿದೆಯಾ? ಸೊ ಮಾತಿನ ಅ ಇದೆ, ಮಾತಿನ ಪೂರ್ವ ಪದ ಅ ಇದೆ. ಉತ್ತರ ಪದದಲ್ಲಿ ಏನಿದೆ? ಓ ಇದೆ. ಗೌತಮಿ ಮತ್ತೇನು ಉಳಿತು? ಮಾತಿನೊಳಗೆ ಓ ಉಳಿತ ಇಲ್ಲಿ. ಓ ಮಾತಿನೋ ಓ ಉಳಿತು ತಾನೇ ಇಲ್ಲಿ ಸ್ವರ. ಸೊ ಅ ಮತ್ತು ಓ ಸೇರಿ ಇಲ್ಲಿ ಓ ಬಂದಿದೆ. ಯಾರು ಲೋಪ ಆದರು? ಪೂರ್ವ ಪದದ ಲೋಪ ಆಯಿತು. ಸೊ ಹಾಗಾಗಿ ಲೋಪ ಸಂಧಿ, ದಟ್ಸ್ ಇಟ್. ಅಲ್ಲಿ ಪ್ಲಸ್ ಅಲ್ಲಿ, ಓಕೆ. ಇಲ್ಲೇನಿದೆ? ಈ ಇದೆ. ಇಲ್ಲೇನಿದೆ? ಅ ಇದೆ. ಅಲ್ಲಲ್ಲಿ ಇಲ್ಲೇನು ಉಳಿತು? ಅ ಉಳಿತು. ಪೂರ್ವ ಪದದ ಸ್ವರ ಈ ಲೋಪ ಆಯಿತು ಸಂಧಿ ಕಾರ್ಯದಲ್ಲಿ. ಕರೆಕ್ಟ್ ಸಾಗರ್? ರೈಟ್. ವಿಭಕ್ತಿ ಪ್ರತ್ಯಯ ನೋಡಪ್ಪ, ವಿಭಕ್ತಿ ಪ್ರತ್ಯಯನ ಮತ್ತು ಸಂಧಿನ ಈಗ ಮಿಕ್ಸ್ ಮಾಡಬೇಡ. ಥ್ಯಾಂಕ್ ಯು, ಒಳ್ಳೆ ಅಬ್ಸರ್ವೇಷನ್. ಹಗಲು ಪ್ಲಸ್ ಈರುಳು, ಊ ಮತ್ತು ಈ. ಹಗಲಿರುಳು ಊ ಲೋಪ ಆಯ್ತಾ? ಪೂರ್ವ ಪದದ್ದೇ ಲೋಪ ಆಯ್ತಾ? ಥ್ಯಾಂಕ್ ಯು. ಬೇರೆ ಪ್ಲಸ್ 1, ಇಲ್ಲಿ ಎ ಕಾರ ಇದೆ, ಇಲ್ಲಿ ಓ ಇದೆ, ಅಲ್ಲೇನಾಯಿತು? ರೋ ಓ ಉಳಿತಲ್ವಾ? ಎ ಲೋಪ ಆಯ್ತು. ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಸೇರ್ತಾ ಇದೆ, ಬಟ್ ಒಂದು ಲೋಪ ಆಗ್ತಾಯಿದೆ ಪೂರ್ವ ಪದದಲ್ಲಿ. ಇಲ್ಲಿ ಊ, ಕ್ಷಮಿಸಿ, ಊ ಆ, ಊರಲ್ಲಿ ಆ ಉಳಿತ, ಊ ಲೋಪ ಆಯಿತು. ಸಾಕಷ್ಟು ಉದಾಹರಣೆ ಇದೆ ಮಕ್ಕಳೇ. ಇವನು ಪ್ಲಸ್ ಒಬ್ಬ, ಇವನೊಬ್ಬ, ಇದು ಸಹ ಲೋಪ ಸಂಧಿ. ಕಣ್ಣು ಪ್ಲಸ್ ಎದುರು, ಬರ್ತೋರ್ಸ್ಬೇಕಲ್ಲ. ಕಣ್ಣು ಪ್ಲಸ್ ಎದುರು, ಅಲ್ಲಿ ಯಾವುದಿದೆ? ಊ ಇದೆ. ಇಲ್ಲಿ ಯಾವುದಿದೆ? ಎ ಇದೆ. ಯಾವುದು ಲೋಪ ಆಗಿದ್ದಿಲ್ಲಿ? ಕಣ್ಣೆದುರು ಎ ಕಣ್ಣೆದುರು ಊ ಲೋಪ ಆಯಿತು ತಾನೆ. ಸೊ ಈ ಥರ ಒಂದನ್ನು ಪ್ಲಸ್ 1, ಒಂದಾನೊಂದು. ಮತ್ತು ತುಪ್ಪಳದ ಪ್ಲಸ್ ಅಂತೆ, ತುಪ್ಪಳದ ಅಲ್ಲ, ತುಪ್ಪಳ ಅಷ್ಟೇ ಬರಬೇಕು. ಇಲ್ಲಿ ಅ ಪ್ಲಸ್ ಆ ಬರ್ತದೆ, ಪರವಾಗಿಲ್ಲ, ಇದು ಸಹ ಲೋಪ ಸಂಧಿನೇ ಬರ್ತದೆ ಮಕ್ಕಳೇ. ಅವನ ಪ್ಲಸ್ ಊರು, ಅರ್ಥ ಆಗ್ತದ? ಅ ಪ್ಲಸ್ ಊ ಬಂತು. ಇಲ್ಲಿ ಅ ಇದೆ, ಇಲ್ಲಿ ಊ ಇದೆ, ಕರೆಕ್ಟಾ? ಅ ಪ್ಲಸ್ ಊ ಏನು ಬಂತು? ಇಲ್ಲಿ ಊನೇ ಬಂತು. ಅ ಎಲ್ಲೋಯ್ತು? ಲೋಪ ಆಯಿತು, ಕರೆಕ್ಟಾ? ಹಾಗಾಗಿ ಲೋಪ ಸಂಧಿ ಅಂತ ಹೇಳ್ಬೋದು. ತೂಗಿ ಪ್ಲಸ್ ಆಡಿ, ಈ ಇದೆ. ತೂಗಿ ಪ್ಲಸ್ ಆಡಿ, ತೂಗಾಡಿ ಅಂದರೆ ಇಲ್ಲಿ ಅ ಬರುತ್ತೆ ಸ್ವರ, ಕರೆಕ್ಟ್. ಈ ಲೋಪ ಆಯಿತು. ಉ ಹಾಲು, ಹಲೇಶ್ ಹಾಲು, ಊ ಮತ್ತು ಊಟ, ಊ ಹಾಲೂಟ, ಊ ಲೋಪ ಆಯಿತು. ಹಾಲೂಟ ಹಾಲೇಶ್ ಊಟ ಮಾಡ್ತಾರೆ, ಕೇಳ್ರಿ, ಅವ್ರಿಗೆ ಗೊತ್ತಿದೆ ಅಲ್ಲ. ಮೇಲೆ ಎ ಮತ್ತು ಎ ಮತ್ತು ಇಲ್ಲಿ ಎ, ಮೇಲೇರು ಏನೇ ಉಳಿತದೆ, ಚಿಕ್ಕ ಎ ಬರೋದಿಲ್ಲ, ಚಿಕ್ಕ ಎ ಲೋಪ ಆಗ್ತದೆ. ಊರು ಪ್ಲಸ್ ಊರು, ಊರೂರು. ಇಲ್ಲಿ ಸಣ್ಣ ಹೂ ಇದೆ, ದೊಡ್ಡ ಹೂ ಇದೆ, ಕೊನೆಗೆ ಯಾರು ಉಳಿದದ್ದು? ದೊಡ್ಡ ಹೂ. ಸಣ್ಣ ಹೂ ಏನಾಗ್ತದೆ? ಲೋಪ ಆಗ್ತದೆ. ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು, ಈ ಥರ ಸಾಕಷ್ಟಿದಾವೆ ಮಕ್ಕಳೇ ಉದಾಹರಣೆಗಳು. ಲೋಪ ಸಂಧಿ ಬಗ್ಗೆ ಅರ್ಥ ಆಯ್ತಾ? ಸ್ವಲ್ಪ ಆಗಮ ಸಂಧಿ ಬಗ್ಗೆ ಓದೋಣ. ಆಗಮ ಸಂಧಿ ಮತ್ತು ಲೋಪ ಸಂಧಿ ಎರಡೂ ಸಹ ಸ್ವರ ಸಂಧಿಗಳು, ಕನ್ನಡದ ಸ್ವರ ಸಂಧಿಗಳು ಅಂತ ಕರಿತಿದ್ವಿ. ಆಗಮ ಅಂದರೆ ಏನು? ಆಗಮ ಅಂದರೆ ಆಗಮಿಸೋದು, ಬರುವುದು. ಯಾರಾದರೂ ಬಂದರೆ ಏನಂತ ಹೇಳ್ತೀವಿ? ಅತಿಥಿಗಳು ಆಗಮಿಸುತ್ತಿದ್ದಾರೆ, ಮುಖ್ಯೋಪಾಧ್ಯಾಯರು ತರಗತಿಗೆ ಆಗಮಿಸಲಿದ್ದಾರೆ.
ಹೌದಾ? ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇರುತ್ತೆ. ಈಗ ಅಲ್ಲಿ ಹೇಳ್ತಾರೆ ಮುಖ್ಯಮಂತ್ರಿಗಳು ಇನ್ನೇನು ಕೆಲವು ಕ್ಷಣಗಳಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ, ಶೀಘ್ರದಲ್ಲಿ ಆಗಮಿಸಲಿದ್ದಾರೆ, ಬರಲಿದ್ದಾರೆ. ಆಗಮಿಸುವುದಂದ್ರೇನು? ಬರುವುದು. ಆಯಿತಾ? ಆಗಮ ಸಂಧಿ ಅಂದರೆ ಸಂಧಿ ಆಗಬೇಕಾದ್ರೆ ಹೊಸ ಅಕ್ಷರ ಒಂದು ಆಗಮ ಆಗ್ಬಿಡುತ್ತೆ. ಅದಕ್ಕೇನಂತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರ ಬರುತ್ತೆ, ಆದರೆ ಸಂಧಿ ಆಗುವಾಗ ಒಂದು ಅಕ್ಷರ ಆಗಮ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸ್ವರದ ಮುಂದೆ ಸ್ವರ ಬರಬೇಕಾದ್ರೆ ಒಂದು ಹೊಸ ಅಕ್ಷರ ಆಗಮ ಆಗಿಬಿಡುತ್ತೆ. ಅದಕ್ಕೇನಂತೀವಿ? ಆಗಮ ಸಂಧಿ. ಇದರಲ್ಲಿ ವ ಅಕ್ಷರ ಆಗಮ ಆದರೆ ಅದಕ್ಕೇನಂತೀವಿ? ವಕಾರ ಆಗಮ ಅಂತೀವಿ. ವ ಅಕ್ಷರ ಆಗಮ ಆದರೆ ಏನಂತ ಕರಿತೀವಿ? ಅದಕ್ಕೆ ವಕಾರಾಗಮ ಸಂಧಿ ಅಂತ ಕರಿತೀವಿ. ಯ ಅಕ್ಷರ ಆಗಮ ಆಯ್ತಪ್ಪ ಅಂದರೆ ಅದಕ್ಕೆ ಯಕಾರಾಗಮ ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಾ? ಉದಾಹರಣೆಗೆ ಪೂರ್ವ ಪದ ಮತ್ತು ಉತ್ತರ ಪದ ಇದಲ್ಲೊಂದು ಹೂ 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 ಸ್ವರ. ಇಲ್ಲಿ ಅ ಹೂ ಪ್ಲಸ್ ಅನ್ನು ಏನಾಗುತ್ತೆ? ಹೂ ವನ್ನು. ಏನು ಬಂತಿಲ್ಲಿ? ಯಾವ ಕಾರ? ಆ ಹೂ ಅನ್ನು ಅಂತ ಬರಬೇಕಿತ್ತಲ್ವ? ಯಾವ ಅಕ್ಷರ ಬಂತಿಲ್ಲಿ? ಅಲ್ಲೆಲ್ಲಾದ್ರೂ ವನ್ನು ಅಂತ ಹಾಕಿದ್ದೀವಿ ನಾವು, ವ ಬಂದುತ್ತಾ ಅಲ್ಲಿ? ಅಕ್ಷರಗಳು ಆ ಸ್ವರದ ಮುಂದೆ ಸ್ವರ ಬಂದು ಎರಡು ಶಬ್ದಗಳು, ಎರಡು ಪದಗಳು ಕೂಡಬೇಕಾದ್ರೆ ಇಲ್ಲೊಂದು ವ ಬಂತಲ್ವ ನಮಗೆ. ಸೊ ಇದೆಂತಹ ಸಂಧಿ? ವಕಾರ. ಇದು ಆಗಮ ಸಂಧಿ. ಎಂತಹ ಆಗಮ ಸಂಧಿ? ವಕಾರಾಗಮ ಸಂಧಿ. ಅರ್ಥ ಆಯ್ತಾ? ಇನ್ನೊಂದು ಉದಾಹರಣೆ ನೋಡಿ. ಪೂರ್ವ ಪದ ಕಾರ್ಯ ಪ್ಲಸ್ ಇಲ್ಲ. ಕಾರ್ಯವಿಲ್ಲ. ಕರೆಕ್ಟಾ? ಇಲ್ಲಿ ಯಾವ ಕಾರ ಬಂತು? ವ ಬಂತ? ವಕಾರಾಗಮ ಸಂಧಿನ ಇದು. ಅರ್ಥ ಆಗ್ತಿದೆಯಾ? ಮಗು ಪ್ಲಸ್ ಅನ್ನು, ಮಗುವನ್ನು. ಸೊ ಇದಕ್ಕೆ ವಕಾರಾಗಮ ಅಂತ ಹೇಳ್ಬೋದಾ ನಾವು? ವ ಬರ್ತಾಯಿದೆ ತಾನೆ? ಅದೇ ರೀತಿ ಇದನ್ನು ನೋಡಿ. ಆರಂಭ ಪ್ಲಸ್ ಆಗು, ಆರಂಭವಾಗು, ವಾಗು. ಆ ಹೋಗಿ ವ ಬಂತು, ಆ ಹೋಯ್ತು, ವ ಬಂತು. ಕರೆಕ್ಟ್? ದೊಡ್ಡ ಆಗಬೇಕಿತ್ತು. ಆಗು ಆಗಬೇಕಿತ್ತಲ್ವಾ? ಆಗು. ರೈಟ್? ಮಗುವಾಗು. ಮಾನ್ಯ ಪ್ಲಸ್ ಆದ, ಮಾನ್ಯವಾದ. ಇಲ್ಲೂ ಸಹ ವ ಬರ್ತಾ ಇದೆ, ಅ ಹೋಗ್ತಾ ಇದೆ, ವ ಬರ್ತಾ ಇದೆ. ಕರೆಕ್ಟ್? ಧೈರ್ಯ ಪ್ಲಸ್ ಆಗಿ, ಯಾವ ಕಾರ? ಧೈರ್ಯವಾಗಿ. ವಕಾರಾಗಮ ಆಯಿತು. ಮಾತೃ ಪ್ಲಸ್ ಹೀಗೆ, ಮಾತೃವಿಗೆ ಅಂತ ಹೇಳ್ಬೋದು. ವಕಾರಾಗಮ ಆಗ್ತದೆ ಇಲ್ಲೂ ಸಹ. ಮನ ಪ್ಲಸ್ ಅನ್ನು, ವಕಾರಾಗಮ. ಮನವನ್ನು ವಕಾರಾಗಮ ಆಗ್ತದೆ. ಮಡು ಪ್ಲಸ್ ಅನ್ನು, ಮಡುವನ್ನು. ವ ಬಂತಲ್ಲಿ, ಅನ್ನು ಹೋಗಿದ್ದು ವನ್ನು ಆಯ್ತದು. ಸೊ ಅಲ್ಲಿ ವಕಾರಾಗಮ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ಮಕ್ಕಳೇ ಮಗು ಪ್ಲಸ್ ಹೀಗೆ ಇದ್ದಿದ್ದೇನಾಯ್ತು? ವಿಗೆ. ಮಗು ಪ್ಲಸ್ ಹೀಗೆ ಏನಾಗ್ತದೆ ಅದು ನೋಡ್ರಿ. ಮಗು ವಿಗೆ. ವಿ ಬಂತಲ್ವಾ? ಹೀಗೆ ಇದ್ದಿದ್ದೇನಾಯ್ತು? ವಿಗೆ ಆಯಿತು. ವ ಬಂತಿಲ್ಲ, ಅದು ಈ ಹೋಗಿ ವ ಬಂತಲ್ಲಿ. ಸೊ ಅದಕ್ಕೆ ವಕಾರಾಗಮ ಅಂತ ಹೇಳ್ಬೋದು. ಗುರು ಪ್ಲಸ್ ಅನ್ನು, ಗುರುವನ್ನು. ಕರೆಕ್ಟ್? ವಕಾರಾಗಮ. ಇಲ್ಲೇನಂತೀರಿ? ಬೇ ಪ್ಲಸ್ ಇಸು, ವಕಾರಾಗಮ. ಇಸು ಇದ್ದದ್ದೇನಾಯಿತು? ಈ ಇದ್ದಿದ್ದು ಯ ಬಂತಿಲ್ಲಿ, ವ್ಯಂಜನ ಬಂತಿಲ್ವ? ಯಾವ ಬಂತಿಲ್ವಾ? ಇಲ್ಲಿ ಯಾವ ಆಗಮ ಆಗ್ತದೆ? ಓಕೆ. ಮೊಟ್ಟೆ ಪ್ಲಸ್ ಇಡು, ಮೊಟ್ಟೆ ಇಡು. ಯಾವ ಆಗಮ? ಯಕಾರಾಗಮ ಸಂಧಿ. ರೈಟ್? ಆಗಮ ಸಂಧಿ ಸರಿ. ಅದರೊಳಗಡೆ ಯಾವ ಆಗಮ ಅಂತ ನೋಡಬೇಕು. ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ. ಅ ಹೋಯ್ತು, ಏನು ಬಂತು? ಯಾ ಬಂತು. ಯಕಾರಾಗಮ ಸಂಧಿ. ಗೊತ್ತಾಗ್ತಿದೆಯಾ? ಮನೆ ಪ್ಲಸ್ ಇಂದ,
ಮನೆಯಿಂದ. ಯ ಬಂದಿದೆಯಲ್ವ ಇಲ್ಲಿ, ಅರ್ಥ ಆಗ್ತಿದೆಯಾ? ಸ್ವಲ್ಪ ಜೋರಾಗಿ ಹೋಗ್ಬೋದಾ ಮಕ್ಕಳೇ? ಮೈ ಪ್ಲಸ್ ಅನ್ನು ಯಕಾರಾಗಮ. ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ ಯಕಾರಾಗಮ. ಓಕೆ. ದೊರೆ ಪ್ಲಸ್ ಅನ್ನು, ಎನ್ನು, ದೊರೆ ಎನ್ನು ಯಕಾರಾಗಮ ಆಗ್ತದೆ. ಹೊಳೆ ಪ್ಲಸ್ ಅಲ್ಲಿ ಯಕಾರಾಗಮ. ಅರ್ಥ ಆಯ್ತಾ ಮಕ್ಕಳು? ಒಟ್ಟಾರೆ ಆಗಮ ಸಂಧಿಲಿ ಇಷ್ಟೇ ಇದ್ದಿದ್ದು ಮಕ್ಕಳು, ಆಯಿತಾ? ಆಗಮ ಸಂಧಿಲಿ ಇದ್ದಿದ್ದಿಷ್ಟೇ. ನಾವೀಗ ಹೋಗಬೇಕಾಗಿರೋದು ಆದೇಶ ಸಂಧಿಗೆ. ಯಾವ ಸಂಧಿಗೆ? ಆದೇಶ ಸಂಧಿ. ಆದೇಶ ಸಂಧಿಗೆ. ಆದೇಶ ಸಂಧಿ ಅಂದರೆ ಉತ್ತರ ಪದದ ಮೊದಲ ಅಕ್ಷರ, ಉತ್ತರ ಪದ ಅಂದರೆ ಯಾವುದು? ಪೂರ್ವ ಪದ ಪ್ಲಸ್ ಉತ್ತರ ಪದ ಇಸ್ ಈಕ್ವಲ್ ಟು ಸಂಧಿ ಕಾರ್ಯ, ಕರೆಕ್ಟಾ? ಉತ್ತರ ಪದದ ಮೊದಲ ಅಕ್ಷರ ಕತಪಗಳಿಂದ ಕೂಡಿತ್ತು. ಇದ್ರಾಗ ಏನು ಬರುತ್ತೆ? ಕ ತ ಪ. ಅಂದರೆ ಕ ಬರಬೇಕು, ಇಲ್ಲ ಗ ಬರಬೇಕು, ಇಲ್ಲ ಅಲ್ಲ ಕ ಇಲ್ಲ ಕ ಬರಬೇಕು, ಇಲ್ಲ ತ ಬರಬೇಕು, ಇಲ್ಲ ಪ ಬರಬೇಕು. ಕತಪಗಳಿಂದ ಕೂಡಿದ್ದು ಸಂಧಿ ಮಾಡಿದಾಗ ಕ್ರಮವಾಗಿ ಗ ದ ಬಗಳು ಆದೇಶವಾಗಿ ಬರ್ತಾವಂತೆ. ಏನು ಬರ್ತಾವಂತೆ? ಗದಪ. ಕತಪಗಳಿಗೆ ಏನು ಬರುತ್ತೆ? ಗದಬ. ಕತಪಗಳಿಗೆ ಗದಬಗಳು ಬಂದರೆ ನಾವೇನಂತ ಕರಿತೀವಿ ಅದನ್ನು? ಆದೇಶ ಸಂಧಿ. ಕ ತ ಪಗಳಿಗೆ ಗ ದ ಬಗಳೇ ಬರಬೇಕು, ಬೇರೆದು ಬರೋ ಹಾಗಿಲ್ಲ. ಅರ್ಥ ಆಯ್ತಾ? ಕಗೆ ದ ಬರೋ ಹಾಗಿಲ್ಲ, ತಗೆ ಗ ಬರೋ ಹಾಗಿಲ್ಲ. ಕ ತ ಪಗಳಿಗೆ ಗ ದ ಬವಾಗಿ ಕ್ರಮವಾಗಿ ಬರಬೇಕಿದು. ಅವಾಗ ಏನಂತ ಕರಿತೀವಿ? ಆದೇಶ ಸಂಧಿ ಅಂತೀವಿ. ಉದಾಹರಣೆಗೆ ಇಲ್ಲಿದೆಯಪ್ಪ ವಿನಯ್ ಪಾಟೀಲ್, ನಿನ್ನ ಪ್ರೀತಿಯ ಪೂರ್ವ ಪದ, ಮತ್ತು ಇಲ್ಲಿರುವುದು ನಮ್ಮ ಪಶ್ಚಿಮ ಪದ, ಉತ್ತರ ಪದ. ಉತ್ತರ ಪದದ ಮೊದಲ ಅಕ್ಷರ ಏನಪ್ಪ? ಕ. ಉತ್ತರ ಪದದ ಮೊದಲ ಅಕ್ಷರವು ಕ ತ ಪಗಳಿಂದ ಕೂಡಿದ್ದು. ಕ ಇದೆ ತಾನೆ? ಇಲ್ಲ ತ ಇರಬೇಕು, ಇಲ್ಲ ಪ ಇರಬೇಕು. ಕ ಅಂತ ಸಿಕ್ತು ನಮಗೆ. ಸಂಧಿ ಮಾಡಿದಾಗ ಕ್ರಮವಾಗಿ ಗದಬಗಳಿಗೆ ಆದೇಶವಾಗಿ ಬರಬೇಕಂತೆ. ಸಿರಿ ಪ್ಲಸ್ ಕನ್ನಡ, ಸಿರಿ ಗನ್ನಡ. ಆಯಿತು. ಕಗೆ ಏನು ಬಂತಪ್ಪ ಇಲ್ಲಿ? ಕಗೆ ಗ ಬಂತಿಲ್ಲ? ಅವ್ರೇನಂತ ಹೇಳಿದರು ಮುಂಚೆ? ಕ ತ ಪಗಳಿಗೆ ಗ ದ ಬಗಳು ಬಂದರೆ ಏನಂತ ಕರಿತೀವಿ ಅದನ್ನು ನಾವು? ಆದೇಶ ಸಂಧಿ ಅಂತ ಕರಿತೀವಿ. ಕರೆಕ್ಟ್? ಸರಿಯಾಗಿ ಮಾಡಿದ್ದೀವ? ಸರಿಯಾಗಿ ಬಂದಿದೆ ನಿಮಗೆ? ನೋಡ್ರಿ, ನಾವು ಮತ್ತೊಂದು ಸರಿ ಓದೋಣ. ಆದೇಶ ಸಂಧಿ ಅಂದ್ರೇನು? ಉತ್ತರ ಪದದ ಮೊದಲ ಅಕ್ಷರವು ಸಂಧಿಯಾದಾಗ ಕತಪಗಳಿಗೆ ಏನು ಬರಬೇಕಂತೆ? ಗದಬಗಳು ಬಂದರೆ ಅವಾಗ ಏನಂತ ಕರಿತೀವಿ ಅದನ್ನು? ಆದೇಶ ಸಂಧಿ. ಅರ್ಥ ಆಯ್ತಾ? ಮತ್ತು ಆದೇಶ ಸಂಧಿಗೆ ಇನ್ನೊಂದು ಹೆಸರಿದೆ, ಅದೊಂದು ವ್ಯಂಜನ ಸಂಧಿ ಅಂತೀವಿ ನಾವು. ಎಂಥ ಸಂಧಿ? ವ್ಯಂಜನ. ಕತಪ ಗದಬಗಳೆಲ್ಲ ಏನವು? ವರ್ಗೀಯ ವ್ಯಂಜನಗಳು. ಕತಪ ಮತ್ತು ಗದಬಗಳು ಏನವು? ವರ್ಗೀಯ ವ್ಯಂಜನಗಳು. ಹೌದಾ ಇಲ್ವಾ? ಹಾಂ ಹೇಳಪ್ಪ. ಕತಪಗಳು ಗದಬಗಳು ವರ್ಗೀಯ ವ್ಯಂಜನಗಳು. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ನೆನಪಿದಾವಿಲ್ವಾ? ಹೌದು. ವರ್ಗೀಯ ಅನ್ನೋದೇ ಅದಕ್ಕೆ ಭಾಗ ಮಾಡ್ಬೋದು ಅವನು. ನೀವು ವರ್ಗೀಯ ವ್ಯಂಜನ ಅಂದ್ರೇನು? ಅವನ್ನ ಭಾಗ ಮಾಡ್ಬೋದು, ವರ್ಗಗಳನ್ನಾಗಿ ಮಾಡ್ಬೋದು. ಅವರ್ಗೀಯ ವ್ಯಂಜನಗಳಂದರೆ ಅವನು ವರ್ಗೀಕರಿಸೋಕ್ಕಾಗಲ್ಲ. ಅವನ್ನ ಎರಲ ಅವಶೇಷ ಸಹಾಳ ಅವನು ವರ್ಗೀಕರಿಸ್ಲಿಕ್ಕಾಗಲ್ಲ. ಅದಕ್ಕೆ ಅವರ್ಗೀಯ ಅಂತ ಕರಿತೀವಿ. ವರ್ಗೀಯ ಅಂದರೆ ಅವನು ಮತ್ತೆ ವರ್ಗ ಮಾಡ್ಬೋದು ನಾವು, ಹಾಗಾಗಿ ವರ್ಗೀಯ ವ್ಯಂಜನಗಳು ಅಂತ ಕರೆದಿದ್ದಾರೆ ಅದನ್ನು. ಸೊ ಇದು ಅರ್ಥ ಆಯ್ತಾ ಮಕ್ಕಳೇ? ಉದಾಹರಣೆಗಳನ್ನು ನೋಡೋಣ. ಕಣ್ ಪ್ಲಸ್ ಪನಿ, ಕಂಬನಿ. ಏನಾಗಿದೆ ಹೇಳ್ರಿ ನೋಡೋಣ. ನಾವೇನಂತ ಹೇಳಿದ್ವಿ? ಕ ತ ಪಗಳಿಗೆ ಗ ದ, ಇಲ್ಲಲ್ಲ ಕ್ಷಮಿಸಿ, ಗ ದ ಬಗಳು ಬರಬೇಕು. ಪಗೆ ಉತ್ತರ ಪದ ಪಗೆ ಬ ಬಂದಿದೆ. ಆದೇಶ ಸಂಧಿ, ರೈಟ್? ಸೊ ಮುಂದೆ ಏನಾಗ್ತಿದೆ ನೋಡ್ರಿ. ಮೈ ಪ್ಲಸ್ ತೋರು. ಅಯ್ಯೋ ದೇವ್ರೆ, ಮೈದೋರು, ರೈಟ್? ಇಲ್ಲಿ ಕ ತ ಪಗಳಿಗೆ ಏನು ಬರಬೇಕಲ್ಲಿ? ಗ ದ ಬಗಳು ಬರಬೇಕು. ಕರೆಕ್ಟಾ? ಸೊ ತ ಬಂದಿದೆ ತಾನೆ? ತ ವ್ಯಂಜನ ಇದೆ ತಾನೆ ಇದರಲ್ಲಿ? ತೋ. ಸರಿ. ತೋ ಅಂದರೆ ತಾಯಿಂದನೇ ಬರುತ್ತಾನೆ.
ಅಲ್ಲೇನು ಬರ್ತದೆ? ತಗೆ ದ ಬಂತ ದೋ. ಸೊ ಇದು ಎಂತಹ ಸಂಧಿ ಮಕ್ಕಳೇ? ಆದೇಶ ಸಂಧಿ. ಅರ್ಥ ಆಗ್ತಿದೆಯಾ? ಚೆನ್ನಾಗಿ ನೋಡ್ಕೊಳ್ರಿ, ಮುಂದೆ ಪ್ರಶ್ನೆಗಳಿದ್ದಾವೆ, ಅಭ್ಯಾಸ ಚೆನ್ನಾಗಾಗಬೇಕು. ಕೇಳ ಪ್ಲಸ್ ತುಟಿ, ಕೇಳ ದುಟಿ. ಕ ತ ಪಗಳಿಗೆ ಗ ದ ಬ ಬರಬೇಕು. ಕ ತ ಪಗಳಿಗೆ ಗ ದ ಬ ಬರಬೇಕು. ತಗೆ ದ ಬಂದದ ಕರೆಕ್ಟ್ ಇದೆಯಾ? ನೆನಪಿರುತ್ತೆ ಈ ಥರ. ಕ ತ ಪಗಳಿಗೆ ಗ ದ ಬಗಳು ಬಂದರೆ ಎಂಥ ಸಂಧಿ ಅದು? ಆದೇಶ ಸಂಧಿ. ಆಶ್ರಯ ಪ್ಲಸ್ ತಾಣ, ಆಶ್ರಯ ಆಶ್ರಯ ದಾಣ. ಮುಂದೆ ಹೇಳಿದಂತೆ ಕ ತ ಪಗಳಿಗೆ ಗ ದ ಬಗಳು ಬಂದರೆ ಅದಕ್ಕೆ ನಾವೇಂತ ಕರಿತೀವಿ? ನೆನಪಿರುತ್ತಾ? ಒಂದು ಕಡೆ ಚಿಕ್ಕದಾಗಿ ಬರ್ಕೊಂತೀರಾ? ಇದನ್ನು ನಾನು ಈಗ ಬರ್ಸ್ತೀನಲ್ಲ, ಇದನ್ನಿಷ್ಟೇ ಒಂದು ಚಿಕ್ಕದಾಗಿ ಒಂದು ಬರ್ಕೊಂಬಿಡ್ರಿ. ಕ ತ ಪ ಇವುಗಳಿಗೆ ಗ ದ ಬಗಳು ಬಂದರೆ ನಾವೇನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಚಿಕ್ಕದಾಗಿ ಒಂದು ಕಡೆ ಬರ್ಕೊಂಬಿಡ್ರಿ, ನಿಮಗೆ ನೋಡಲಿಕ್ಕೆ ಹೋಲಿಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಕ ತ ಪಗಳಿಗೆ ಗ ದ ಬಗಳು ಬಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಉತ್ತರ ಪದದಲ್ಲಿರುವ ಕ ತ ಪಗಳಿಗೆ ಸಂಧಿ ಕಾರ್ಯ ಆದಾಗ ಅದು ಗ ದ ಬಗಳಾಗಿ ಬಂದರೆ ಅದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಆಯಿತಾ? ರೆಡಿ ಇದ್ದೀರಾ? ಓಕೆ. ಹುಲಿ ಪ್ಲಸ್ ತೊಗಲು. ಹಾಂ, ಹುಲಿ ದೊಗಲು ಯಾವ ಸಂಧಿ? ಹೇಗೆ? ತಾಗ ಏನು ಬಂದಿದೆ? ಕ ತ ಪಗಳಿಗೆ ಗ ದ ಬ. ತಾಗ ಏನು ಬರಬೇಕು? ದ. ಕರೆಕ್ಟ್ ಇದೆಯಾ? ಓಕೆ. ಇದನ್ನು ನೋಡಿ ಹೇಳ್ಬೇಕು ನೀವು, ಇದನ್ನು ಗುರುತಿಸಕ್ಕೆ ಬರಬೇಕು. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ದಾವರೆ. ತಾಗ ಏನು ಬಂದದೆ? ಸರಿ ಇದೆಯಾ? ಕ ತ ಪ ಗ ದ ಬ ಸರಿ ಇದೆಯಾ? ನಿಮ್ಮ ಚಾರ್ಟ್ ಪ್ರಕಾರ ಕರೆಕ್ಟ್ ಇದೆಯಾ? ತ ಮುಂದೆ ಏನು ಬಂದಿದೆ ನಿಮಗೆ? ತ ಮುಂದೆ ಏನು ಬಂದಿದೆ? ತಾಗೆ ದ ಬಂದಿದೆಯಲ್ವಾ? ಓಕೆ, ಹಂಗಾರೆ ಇದು ಆದೇಶ ಸಂಧಿ. ಮೈ ಪ್ಲಸ್ ತೊಳೆ, ಮೈ ತೊಳೆ. ಓಕೆ. ತಾಗೆ ದ ಬಂದಿದೆಯಾ? ಹಾಗಾದರೆ ಇದು ಆಗಮ ಸಂಧಿ ಅಲ್ವಾ? ಚಳಿ ಮೇಡಮ್, ನಿಮ್ಮ ಕಾಲ. ಓಕೆ. ಚಳಿ ಪ್ಲಸ್ ಕಾಲ, ಚಳಿಗಾಲ. ಕ ತ ಪಗಳಿಗೆ ಗ ದ ಬ ಬರಬೇಕು. ಕಗೆ ಮುಂದೆ ಗ ಇದೆಯಾ ನೋಡ್ರಿ. ಉತ್ತರ ಪದದ ಕಗೆ ಸಂಧಿ ಕಾರ್ಯ ಆದಾಗ ಗ ಬಂದಿದೆ. ಇದು ಎಂತಹ ಸಂಧಿ? ಆದೇಶ ಸಂಧಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ತುದಿ ಪ್ಲಸ್ ಕಾಲಲ್ಲಿ, ತುದಿ ಗಾಲಲ್ಲಿ. ಸ್ವಲ್ಪ ಯೋಚನೆ ಮಾಡಿರಿ. ಕ ಗೆ ಏನು ಬರಬೇಕು? ಗ ಬಂದಿದೆ. ಕ ತ ಪ ಗ ದ ಬ ಚಾರ್ಟ್ ಪ್ರಕಾರ ಏನು ಬರ್ತಿದ್ದೋ ಆಗಮ ಸಂಧಿ ಆಗುತ್ತೆ. ಹೌದಾ? ಆಗಮ ಸಂಧಿ ಆಗುತ್ತಾ? ನನಗೆ ನಿದ್ದೆ ಮಾಡೋರು ಜಲ್ದಿ ಸಿಕ್ಬಿದ್ದು ಬಿಡ್ತಾರೆ ಇವಾಗ. ಕ್ಷಮಿಸಿ. ತಲೆ ಪ್ಲಸ್ ಕೊದಲು, ಕೊದಲು ಅಲ್ಲ, ಕೂದಲು ಆಗ್ಬೇಕದು. ತಲೆ ಗೂದಲು. ಕಗೆ ಏನು ಬಂದಿದೆ ಮಕ್ಕಳೇ? ಗ ಬಂದಿದೆ. ಆಗಮ ಸಂಧಿ, ಆದೇಶ ಸಂಧಿ. ಹೊಸ, ಕ್ಷಮಿಸಿ, ಹೊಸ ಪ್ಲಸ್ ಕನ್ನಡ, ಹೊಸ ಕನ್ನಡ. ಉತ್ತರ ಪದದ ಒಂದು ಕ ಅದೇನಾಗಿದೆ? ಗ ಆಗಿದೆ ಸಂಧಿ ಆದಾಗ. ಇದೊಂದು ಆದೇಶ ಸಂಧಿ. ಮೇಡಮ್, ನಿಮ್ಮ ಕಾಲ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಓ, ಮಳೆ. ಇಲ್ಲೊಂದು ಗುಂಡು ಬರಬೇಕಿತ್ತು. ರೈಟ್, ರೈಟ್. ಮಳೆ ಪ್ಲಸ್ ಕಾಲ, ಮಳೆಗಾಲ. ರೈಟ್. ನಿಮಗೆ ಗೊತ್ತಾ ಮಲೆನಾಡು ಅಂತ ಇದೆ? ಮಲೆ ಅಂದರೆ ಇದು ಮಾಲೆ ಅಂತ. ಆಯಿತಾ? ಕಾಡು ಪ್ಲಸ್ ಕೋಲು, ಕಾಡು ಗೋಲು. ಓಕೆ. ಹೊಸ ಪದನೇ ಮಾಡಿಬಿಟ್ವಿ ನಾವು. ಕಿಡಿ ಪ್ಲಸ್ ಕಣ್ಣು, ಕಿಡಿ ಗಣ್ಣು. ಗಿಣ್ಣು ಅಲ್ಲಪ್ಪ, ಗಣ್ಣು. ಕ ಇದ್ದೇನಾಯ್ತು?
ನಿಮ್ಮ ಆಗಮ ಸಂಧಿ. ಕರೆಕ್ಟಾ? ಹಳೆ ಪ್ಲಸ್ ಕನ್ನಡ ಹಳೆ ಗನ್ನಡ. ಸೊ ಕ ಇದ್ದೇನಾಗ್ತದೆ? ಗ ಆಗ್ತದೆ. ಸರಿ ಅಂತೀರಾ? ಥ್ಯಾಂಕ್ ಯು. ಪ್ರಶ್ನೆಗಳಿಗೆ ಹೋಗ್ಬೋದ್ರಾ? ನಾವು 3 ಥರದ ಸಂಧಿಗಳ ಬಗ್ಗೆ ಮಾತಾಡಿದ್ದೀವಿ. ಮೊದಲು ಮಾತಾಡಿದ್ದು ಲೋಪಸಂಧಿ. ಲೋಪಸಂಧಿ ಅಂದರೆ ಯಾರು ಹೇಳ್ತೀರಾ? ಸ್ವರದ ಮುಂದೆ ಸ್ವರ ಬರುತ್ತೆ, ಆದರೆ ಒಂದು ಪೂರ್ವ ಪದ ಇರುತ್ತೆ ಮಕ್ಕಳೇ. ಪೂರ್ವ ಪದ ಇರುತ್ತೆ ಪ್ಲಸ್ ಉತ್ತರ ಪದ ಇರುತ್ತೆ, ಎರಡು ಸೇರಿ ಸಂಧಿ ಆಗ್ತದೆ. ಸರಿ, ಪೂರ್ವ ಪದದ ಒಂದು ಸ್ವರ ಉತ್ತರ ಪದದ ಒಂದು ಸ್ವರದ ಜೊತೆ ಸೇರುತ್ತೆ, ಆದರೆ ಸೇರಿದ ಮೇಲೆ ಏನಾಗುತ್ತೆ? ಪೂರ್ವ ಪದದ ಸ್ವರ ಲೋಪ ಆಗುತ್ತೆ. ಅದಕ್ಕೇನಂತ ಕರಿತಿದ್ವಿ ನಾವು? ಲೋಪ ಸಂಧಿ ಅಂತ ಕರಿತಿದ್ವಿ. ತದನಂತರ ನಾವು ಮಾತಾಡಿದ್ದು ಆಗಮ ಸಂಧಿ. ಆಗಮ ಸಂಧಿಯಲ್ಲಿ ಏನಾಗ್ತದೆ? ವಕಾರಾಗಮ ಇಲ್ಲ ಯಕಾರಾಗಮ, ಹೌದಾ? ತದನಂತರ ಮಾತಾಡಿದ್ದು ನಾವು ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಏನಾಗ್ತಿತ್ತು? ಯಾರ ಕತಪಗಳಿಗೆ? ಉತ್ತರ ಪದದ ಕತಪಗಳಿಗೆ ಸಂಧಿಯಾದಾಗ ಇಲ್ಲಿ ಗ ದ ಬಗಳು ಬಂದರೆ ಅದಕ್ಕೇನಂತ ಕರಿತಿದ್ವಿ ನಾವು? ಆದೇಶ ಸಂಧಿ ಅಂತ ಕರಿತಿದ್ವಿ. ಮಕ್ಕಳೇ ನೆನಪಿದೆಯೇನಪ್ಪ? ಪ್ರಶ್ನೆಗಳಿಗೆ ಹೋಗ್ಬೋದಾ? ನೀವು ಹೇಳ್ತೀರ ಸಂಧಿ ಅಂದ್ರೇನು? 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದೇ ಸಂಧಿ. ಹೊಳೆಯಲ್ಲಿ ಪದದಲ್ಲಿ ಯಾವ ಸಂಧಿ ಇದೆ? ಆ ಉ ಸಪ್ತಮಿ ಇದೆ. ಸಂಧಿ ಬಗ್ಗೆ ಕೇಳಿದ್ದೀವಲ್ವಾ? ಯಾವ ಸಂಧಿ ಆಗುತ್ತೆ? ಹೊಳೆ. ಬಿಡಿಸಿ ನೋಡ್ಬೇಕು ನೀವು ಇದನ್ನು. ಹೊಳೆ ಪ್ಲಸ್ ಅಲ್ಲಿ, ಹೊಳೆಯಲ್ಲಿ ಏನಾಗ್ತಾ ಇದೆಯಪ್ಪ? ಅ ಹೋಯ್ತು, ಏನು ಬಂತು? ಯ ಬಂತು. ಯಕಾರಾಗಮ ಸಂಧಿ. ಯ ಓಡೋಡಿ ಬರ್ತಾ ಇದೆ ಹೊಳೆ ಒಳಗೆ, ರೈಟ್? ಆಗಮ ಸಂಧಿ. ಕರೆಕ್ಟಾ? ಥ್ಯಾಂಕ್ ಯು. ನೋಡಿ, ಈ ಪ್ರಶ್ನೆಗೆ ಏನು ಹೇಳ್ತೀರಿ ಉತ್ತರ? ಕೈಯಲ್ಲಿ ಮತ್ತು ಮನೆಯಲ್ಲಿ ಈ ಪದಗಳಲ್ಲಿ ಯಾವ ಅಕ್ಷರಗಳು ಆಗಮ ಆಗಿದ್ದಾವೆ? ಯಕಾರಾಗಮ. ಕೈ ಪ್ಲಸ್ ಅಲ್ಲಿ ಕೈಯಲ್ಲಿ ಯಾವ ಬಂದದೆ? ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಯಕಾರಾಗಮ ಬಂದಿದೆಯಾ? ಗೊತ್ತಾಗ್ತಿದೆಯಾ? ಮುಂದಿನ ಪ್ರಶ್ನೆ, ಕನ್ನಡ ಸಂಧಿ ಎಂದರೆ ಏನು? ಕನ್ನಡ ಸಂಸ್ಕೃತ ಪದಗಳ ನಡುವೆ ನಡೆಯುವ ಸಂಧಿ, ತದ್ಭವ ಪದಗಳ ನಡುವೆ ನಡೆಯುವ ಸಂಧಿ, ಸಂಸ್ಕೃತ ಭಾಷೆಯ ಪದಗಳ ನಡುವೆ ನಡೆಯುವ ಸಂಧಿ, ಕನ್ನಡ ಭಾಷೆಯ ಪದಗಳು ಅಥವಾ ಪ್ರಕೃತಿ ಪ್ರತ್ಯಯಗಳ ನಡುವೆ ನಡೆಯುವ ಸಂಧಿ. ಆಪ್ಷನ್ ಡಿ ಕರೆಕ್ಟಾ? ಮುಂದಿನ ಪ್ರಶ್ನೆ, ಹಾಲೂಟ ಪದದಲ್ಲಿ ಯಾವ ಸಂಧಿ ಇದೆ? ಹೇಗಪ್ಪ? ಊಟ, ಹಾಲೂಟ. ಇಲ್ಲಿ ಹೂ ಇದೆ, ಇಲ್ಲಿ ಹೂ ಇದೆ, ಅಲ್ಲಿ ಉಳಿದದ್ದು ಹೂ ಮಾತ್ರ. ಈ ಚಿಕ್ಕ ಹೂ ಲೋಪಸಂಧಿ. ಆಪ್ಷನ್ ಬಿ. ಥ್ಯಾಂಕ್ ಯು. ಗುಡ್. ಸ್ವರ ಸಂಧಿಯ ವಿಧಗಳು ಎಷ್ಟಿದಾವೆ? ಯಾವ್ಯಾವು? ಲೋಪಸಂಧಿ ಮತ್ತು ಆಗಮ ಸಂಧಿ. ಹಾಗಾದರೆ ಆದೇಶ ಸಂಧಿ ಯಾವ ಸಂಧಿ? ಸ್ವರದ ಮುಂದೆ ವ್ಯಂಜನ ಬಂದು ಸೇರುತ್ತಲ್ಲಿ, ಹಾಗಾಗಿ ವ್ಯಂಜನ ಸಂಧಿ ಅಂತ ಕರಿತೀವಿ. ಹುಲಿದೊಗಲು ಪದದಲ್ಲಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಆದೇಶವಾಗಿದೆ? ಹುಲಿ. ಹುಲಿ ಆಪ್ಷನ್ ಎ ಅಂತಿದ್ದೀರಾ? ಹುಲಿ ಪ್ಲಸ್ ತೊಗಲು. ಹುಲಿ ದೊಗಲು. ಯಾವುದಕ್ಕೆ ಯಾವುದಪ್ಪ ಆದೇಶ ಆಗಿರೋದು? ಇಲ್ಲಿ ನೋಡ್ರಿ, ಇದು ಪೂರ್ವ ಪದ ಕರೆಕ್ಟಾ? ಇದೇನಾಗ್ತದೆ? ಉತ್ತರ ಪದ. ಅದು ಸಂಧಿ ಕಾರ್ಯ ಆಯಿತು. ಇಲ್ಲಿ ತ ಇದೆ, ಕ ತ ಪಗಳಿಗೆ ಗ ದ ಬಗಳು ಬಂದಿದ್ರೆ, ತಗೆ ದ ಬಂದ್ರೆ ಏನಾಗುತ್ತದು? ಇಲ್ಲಿ ಬರ್ಕೊಂಬಿಡ್ರಿ ಒಂದು ಕಡೆ ಬೇಕಾದ್ರೆ. ಕ ತ ಪ
ಪಗಳಿಗೆ ಗ ದ ಬಗಳು ಬಂದು ಸೇರ್ತವೆ. ಇಲ್ಲಿ ತಗೆ ದ ಬಂದದ, ಅಲ್ಲಿ ತಗೆ ದ ಬಂದದ. ಸೊ ಎಂಥ ಸಂಧಿ ಇದು? ಆದೇಶ ಸಂಧಿ. ತ ಬದಲು ಏನು ಬಂದಿದೆ? ದ ಬಂದಿದೆ. ಸರಿ ಇದೆಯಾ? ಆಪ್ಷನ್ ಎ. ಅರ್ಥ ಆಗ್ತಿದೆಯಾ? ಮರಿಬಾರ್ದು ಮಕ್ಕಳೇ. ಮಾತೃವಿಗೆ ಪದದಲ್ಲಿ ಯಾವ ಅಕ್ಷರ ಆಗಮವಾಗಿದೆ? ವಿಗೆ. ಮಾತೃ ಪ್ಲಸ್ ಹೀಗೆ ಮಾತೃವಿಗೆ. ವ ಬಂದತ್ತಿಲ್ರಿ ಇಲ್ಲಿ, ವಿಗೆ. ಸೊ ಯಾವ ಆಕಾರ ಆಗಮ ಆಗ್ತದೆ? ವಕಾರ ಆಗಮ ಆಗ್ತದೆ. ಅರ್ಥ ಆಯ್ತಾ? ವಕಾರ ಆಗಮ ಆಗ್ತದೆ. ಯಾವ ಸಂಧಿಯಲ್ಲಿ ಪೂರ್ವ ಸ್ವರಕ್ಕೆ ಅರ್ಥ ಹಾನಿಯಾದಾಗ ಲೋಪವಾಗುತ್ತದೆ? ಹೇಗೆ? ಅರ್ಥ ಹಾನಿ ಆಗುತ್ತಾ? ಹೇಗೆ ಅರ್ಥ ಹಾನಿ ಆಗುತ್ತೆ? ಒಂದು ಉದಾಹರಣೆ ಕೊಡ್ತೀರಾ? ಹೇಳ್ರಿ. ನೀವು ಆಗಮ ಸಂಧಿ ಅಂದ್ರಲ್ವ, ವಕಾರ ಆಗಮ ಯಕಾರ ಆಗಮ. ಹಾಂ, ಯಾವುದಾದ್ರೂ ಒಂದು ಕೊಡ್ರಿ ನೀವೇ. ಕೈ ಪ್ಲಸ್ ಅಲ್ಲಿ. ಓಕೆ, ಕೈ ಪ್ಲಸ್ ಅಲ್ಲಿ, ಕೈಯಲ್ಲಿ ಯಕಾರ ಆಗಮ ಸಂಧಿ. ಯಾವ ಅರ್ಥ ಲೋಪ ಆಯ್ತು ಇಲ್ಲಿ? ಏನು ಅರ್ಥ ಲೋಪ ಆಯಿತು? ನೀವು ಯಾವುದಾದ್ರೂ ಒಂದು ಕೊಡ್ರಿ ನನಗೆ. ಇನ್ನೊಂದು ಮೈ ಪ್ಲಸ್ ಅನ್ನು ಮೈಯನ್ನು, ಏನು ಅರ್ಥ ಲೋಪ ಆಯಿತು? ಅರ್ಥ ಎಲ್ಲಿ ಲೋಪ ಆಯ್ತಪ್ಪ? ಪೂರ್ವ ಸ್ವರಕ್ಕೆ ಅರ್ಥ ಅಲ್ಲ, ಅದು ಅರ್ಧ. ಅರ್ಧ ಅರ್ಧ ಹಾನಿಯಾದಾಗ ಲೋಪವಾಗ್ತದೆ. ಯಾವುದದು? ಪೂರ್ವ ಸ್ವರಕ್ಕೆ ಏನಾರ ಲೋಪ ಯಾವಾಗುತ್ತೆ? ಲೋಪ ಸಂಧಿ ತಾನೇ ಅದು. ಹಾಂ, ಲೋಪ ಸಂಧಿ ತಾನೇ. ಪೂರ್ವ ಪದ ಮತ್ತು ಉತ್ತರ ಪದ, ಈ ಪೂರ್ವ ಪದದ ಸ್ವರ ಇಲ್ಲಿ ಲೋಪ ಆದಾಗ್ತದೆ ತಾನೆ. ಅದಕ್ಕೆ ನಾವು ಇದಕ್ಕೆ ಹಾನಿ ಆಗ್ತದೆ ತಾನೆ. ಈ ಸ್ವರ ಅರ್ಧ ಹಾನಿ ಆಗುತ್ತಲ್ವ ಇದು. ಸೊ ಹಾಗಾಗಿ ಅದು ನಾವು ಲೋಪ ಸಂಧಿ ಅಂತ ಕರಿತೀವಿ, ಆಗಮ ಸಂಧಿ ಅಲ್ಲ. ಸಿರಿಗನ್ನಡ ಪದದಲ್ಲಿ ಯಾವ ಸಂಧಿ ಇದೆ? ಹೇಗಪ್ಪ? ಕನ್ನಡ ಇಸ್ ಈಕ್ವಲ್ ಟು ಸಿರಿ ಗನ್ನಡ. ಕತಪಗಳಿಗೆ ಕಗೆ ಗ ಬಂದದೆ. ಸೊ ಆದೇಶ ಸಂಧಿ. ಸರಿ 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 ಸರಿ. ಮೈತೋರು ಪದವು ಯಾವ ರೂಪಕ್ಕೆ ಬದಲಾಗುತ್ತದೆ? ಮೈದೋರು. ಆಗಮ ಸಂಧಿಯಲ್ಲಿ ಎಷ್ಟು ವಿಧಗಳಿದಾವೆ? ಯಾವ್ಯಾವು? ಆಪ್ಷನ್ ಬಿ. ಆಲ್ ರೈಟ್. ಕಂಬನಿ ಪದದಲ್ಲಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಆದೇಶವಾಗಿದೆ? ಆಪ್ಷನ್ ಸಿ ಅಂತ ಹೇಳ್ತಿದ್ದೀರಿ. ಕಣ್ ಪ್ಲಸ್ ಪನಿ, ಕಂಬನಿ. ಪಗ್ ಏನು ಬಂದಿದೆ? ಕ ತ ಪಗಳಿಗೆ ಗ ದ ಬ ಬಂದರೆ ಸರಿ ಆಗ್ತದೆ. ಪಗೆ ಬ ಬಂದಿದೆ, ಆದೇಶ ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಆದೇಶ ಸಂಧಿಯಲ್ಲಿ ಕ ಕಾರಕ್ಕೆ ಯಾವ ಅಕ್ಷರ ಆದೇಶವಾಗಿರುತ್ತದೆ? ಗೊತ್ತಿದೆ ಅಲ್ವಾ ನಿಮಗೆ? ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗ್ತವೆ. ನೆನಪಿರಲಿ, ಆಪ್ಷನ್ ಕಗೆ ಗಾನೆ ಬರ್ತದೆ. ಸಿರಿಗನ್ನಡ ಈಗ ತಾನೇ ನೋಡಿದ್ರಿ ಎಲ್ಲರೂ. ವ್ಯಂಜನ ಸಂಧಿ ಎಂದರೆ ಏನು? ಸ್ವರದ ಮುಂದೆ ಸ್ವರ ಮಾತ್ರ ಬಂದು ಸಂಧಿಯಾಗುವುದು, ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವುದು, ವ್ಯಂಜನದ ಮುಂದೆ ಸ್ವರ ಬಂದು ಸಂಧಿಯಾಗುವುದು, ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿಯಾಗುವುದು.
ಸ್ವರದ ಮುಂದೆ ವ್ಯಂಜನ ಬರುತ್ತೆ, ವ್ಯಂಜನ ಮುಂದೆ ಸ್ವರ ಬರಲ್ಲ. ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆಗುವುದಕ್ಕೆ ನಾವು ವ್ಯಂಜನ ಸಂಧಿ ಅಂತ ಕರಿತೀವಿ. ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ, ವ್ಯಂಜನ ಅಂದರೆ ಸ್ವರದ ಮುಂದೆ ವ್ಯಂಜನ. ಅರ್ಥ ಆಯ್ತಾ? ಮನವನ್ನು ಪದದಲ್ಲಿ ಯಾವ ಅಕ್ಷರ ಆಗಮವಾಗಿದೆ? ವ. ಅನ್ನೋದಿದ್ದು ವನ್ನು ಆಗಿದೆ, ವಕಾರ ಆಗಮ. ಚಳಿಗಾಲ ಪದದಲ್ಲಿ ಯಾವ ಸಂಧಿ ಇದೆ? ಆದೇಶ ಸಂಧಿ. ಹೇಗೆ? ಚಳಿ ಪ್ಲಸ್ ಕಾಲ, ಚಳಿಗಾಲ. ನಿಮಗೆ ಗೊತ್ತಿದೆ ಕಚಾಟ ತಪ ಅಲ್ಲಪ್ಪ, ಕತಪಗಳಿಗೆ ಕಗೇನು ಬಂದಿದೆ? ಗ ಬಂದಿದೆ. ಏನಂತ ಹೇಳ್ಬೋದು ನಾವು ಅದನ್ನು? ಆದೇಶ ಸಂಧಿ. ಕರೆಕ್ಟ್ ಕರೆಕ್ಟ್. ಅಲ್ಲಲ್ಲಿ ಪದದಲ್ಲಿ ಯಾವ ಸಂಧಿ ಇದೆ? ಯಾರಪ್ಪ ಲೋಪ ಅಂದಿದ್ದು? ನೋಡ್ರಿ, ನೀವು ದೊಡ್ಡ ಲೋಪ ಮಾಡಬಾರ್ದು. ಈಗ ಅಲ್ಲಿ ಪ್ಲಸ್ ಅಲ್ಲಿ, ಅಲ್ಲಲ್ಲಿ. ಇಲ್ಲಿ ಈ ಇದೆ, ಆ ಇದೆ, ಅಲ್ಲೇನಾಗಿದೆ? ಆ ಬಂದಿದೆ. ಏನಾಯಿತು? ಈ ಲೋಪ ಆಯ್ತಾ? ಪೂರ್ವ ಪದದ ಸ್ವರ ಲೋಪ ಆಯ್ತಾ? ಸೊ ಲೋಪ ಸಂಧಿ. ಕರೆಕ್ಟ್ ಕರೆಕ್ಟ್, ಲೋಪ ಸಂಧಿ ಕರೆಕ್ಟ್ ಇದೆ. ಮೈದೊಳೆ ಪದದಲ್ಲಿ ಯಾವ ಅಕ್ಷರಕ್ಕೆ ಯಾವ ಅಕ್ಷರ ಆದೇಶವಾಗಿದೆ? ಮೈ ಪ್ಲಸ್ ತೊಳೆ ಈಸ್ ಈಕ್ವಲ್ ಟು ಮೈದೊಳೆ. ಓಕೆ, ನಿಮಗೆ ಗೊತ್ತಿದೆ ಕ ತ ಪಗಳಿಗೆ ಗ ದ ಬಗಳು ಬರಬೇಕು. ಸೊ ನಿಮಗೆ ತಗೇನು ಬಂದಿದೆ? ದ ಬಂದಿದೆ. ತಗೆ ದ ಬಂದರೆ ಅದನ್ನು ನಾವೇನಂತ ಕರಿತೀವಿ? ತಗೆ ದ, ಅದೊಂದು ಆದೇಶ ಸಂಧಿ. ಆಪ್ಷನ್ ಬಿ. ಆಲ್ ರೈಟ್, ಫ್ಯಾಂಟಾಸ್ಟಿಕ್. ಹಳೆಗನ್ನಡ ಪದದ ಸಂಧಿ ವಿಗ್ರಹ ಯಾವುದು? ಹಳೆ ಪ್ಲಸ್ ಗನ್ನಡ, ಹಳೆ ಪ್ಲಸ್ ಕನ್ನಡ ಯಾವ ಸಂಧಿ? ಕ ಏನಪ್ಪ? ಕಗೆ ಗ ಬರುತ್ತೆ. ಕರೆಕ್ಟಾ? ಆದೇಶ ಸಂಧಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾವುದರಲ್ಲಿ ವಕಾರಾಗಮ ಇದೆ? ವಕಾರಾಗಮ ಗುರುವನ್ನು, ವಕಾರ ಗುರುವನ್ನು ಬರ್ತದಾ? ಥ್ಯಾಂಕ್ ಯು ಥ್ಯಾಂಕ್ ಯು. ಕಾಲಿಗೆ ಪದದಲ್ಲಿ ಯಾವ ಸಂಧಿ ಇದೆ? ಕಾಲಿಗೆ ಯಾವ ಸಂಧಿ ಇದು? ಕಾಲಿಗೆ ಲೋಪಸಂಧಿ. ಕಾಲು ಪ್ಲಸ್ ಇಗೆ, ಕಾಲಿಗೆ. ಕರೆಕ್ಟಾ ಮಕ್ಕಳೇ? ಕರೆಕ್ಟ್ರಾ? ಏನಾಗುತ್ತೆ? ಇಲ್ಲಿ ಊ ಇದೆ, ಇಲ್ಲಿ ಈ ಇದೆ. ಪೂರ್ವ ಪದದ ಉಚ್ಚಾರಣೆ ಇಲ್ಲೇನು ಉಳಿತು? ಈ ಮಾತ್ರ ಉಳಿತು. ಇದು ಲೋಪ ಆಯ್ತಾ? ಪೂರ್ವ ಪದದ ಸ್ವರ ಲೋಪ ಆಯ್ತು. ಇಲ್ಲಿ ಏನಾಗ್ತದೆ? ಅದು ಲೋಪಸಂಧಿ. ಹೇಳ್ಬೋದಿಲ್ರಿ? ಮತ್ತು ಇದನ್ನು ಈ ಕಾರ ಆಗಮ ಅಂದ್ಬಿಟ್ಟಿರ. ಆಗಮದಲ್ಲೂ ಎರಡೇ ಇರೋದು. ಹಾಂ, ಏನು? ಹಾಂ, ಮತ್ತು ಈ ಕಾರ ಇಲ್ಲ ಸರ್. ಇಲ್ಲಿ ಈ ಕಾರ ಬಂದದ್ದು ನೋಡ್ರಿ ಸರ್ ಅಂದ್ಬಿಟ್ಟಿರಿ. ಲೋಪಸಂಧಿಗೆ ಉದಾಹರಣೆ ಯಾವುದು? ಇದರಲ್ಲಿ ಉದಾಹರಣೆ ಯಾವುದು? ಆಪ್ಷನ್ ಮಾತಿಲ್ಲ. ಹೇಗೆ ಮಾತಿಲ್ಲ? ನೀವು ಆಪ್ಷನ್ ಸಿ ಅಂತ ಹೇಳ್ತಾ ಇದ್ದೀರಿ. ಹೇಗೆ? ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಮಾತಿಲ್ಲ. ಸರಿ, ಇಲ್ಲಿ ಯಾವುದಿದೆ ಸ್ವರ? ಓ, ಇಲ್ಲಿ ಯಾವುದಿದೆ? ಹೂ ಆಯಿತು, ಈ ಆಯಿತು. ಅಲ್ಲೇನು ಬಂದಿದೆ? ಈ ಬಂದಿದೆ. ಏನು ಲೋಪ ಆಯಿತು? ಪೂರ್ವ ಪದದ ಸ್ವರ ಲೋಪ ಆಯಿತು. ನಿಮ್ಮ ಉತ್ತರ ಕರೆಕ್ಟ್. ಸರಿ, ಕೆಲವು ಪ್ರಶ್ನೆಗಳಿದಾವೆ ಮಕ್ಕಳೇ, ಮುಗಿಸ್ಬಿಡೋಣ. ಆದೇಶ ಸಂಧಿಯಲ್ಲಿ ತಕರಕ್ಕೆ ಯಾವ ಅಕ್ಷರ ಆದೇಶ ಆಗ್ತದೆ? ನಾನು ಮತ್ತೊಮ್ಮೆ ಹೇಳ್ತೀನಿ. ಕ ತ ಪಗಳಿಗೆ ಗ ದ ಬಗಳು ಬರಬೇಕು. ತಗ್ ಯಾವ್ದು ಬರುತ್ತೆ? ದ ಬರಬೇಕು. ಎಲ್ಲಿದೆ? ಇದು ನೆನ್ಪಿಟ್ಕೊಳ್ರಿ ಈ ಥರ, ಆಯ್ತಾ? ಕ ತ ಪಗಳಿಗೆ ಗ ದ ಬಗಳು ಬರಬೇಕು. ಬೆಟ್ಟದಾವರೆ ಪದದ ಸಂಧಿ ವಿಗ್ರಹ ಯಾವುದು? ಬೆಟ್ಟು ಪ್ಲಸ್ ತಾವರೆ. ಯಾವ ಸಂಧಿ?
ಯಾವ ಸಂಧಿ? ತಗ್ ಏನು ಬರ್ತಾ ಇದೆ? ದ ಬರ್ತಾ ಇದೆ, ಕರೆಕ್ಟಾ? ಮತ್ತೆ ದಕಾರಾಗಮ ಅಂದ್ಬಿಟ್ಟಿರ, ದ ಬಂದ್ಬಿಟ್ಟದ ಸರ್, ದಕಾರಾಗಮ. ನೀವೆಲ್ಲ ಪದದಲ್ಲಿ ಯಾವ ಸಂಧಿ ಇದೆ? ಯಾರೋ ಒಬ್ರು ಆದೇಶ ಸಂಧಿ ಅಂದರು, ಒಬ್ರು ಆಗಮ ಸಂಧಿ ಅಂತನೂ ಅಂದರು. ಚೆಕ್ ಮಾಡೋಣ ಮಕ್ಕಳೇ. ನೀವು ಪ್ಲಸ್ ಎಲ್ಲ ಏನಾಗುತ್ತೆ? ನೀವೆಲ್ಲ. ಪೂರ್ವ ಪದದಲ್ಲಿ, ಪೂರ್ವ ಪದ ಇದು ಪಶ್ಚಿಮ ಪದ, ಉತ್ತರ ಪದ. ಇಲ್ಲಿ ಯಾವ ಸ್ವರ ಇದೆ? ಉ. ಇಲ್ಲಿ ಯಾವ ಸ್ವರ ಇದೆ? ಎ. ಮತ್ತು ಅಲ್ಲಿ ಯಾವ ಸ್ವರ ಬಂದಿದೆ? ಎ ಬಂದಿದೆ. ಯಾವುದು ಲೋಪ ಆಗಿದ್ದು? ಉ. ಪೂರ್ವ ಪದದ ಸ್ವರ ಲೋಪ ಆಯಿತು. ಆಪ್ಷನ್ ಲೋಪ ಸಂಧಿ. ಸ್ವರ ಸಂಧಿ ಎಂದರೇನು? ವ್ಯಂಜನದ ಮುಂದೆ ಸ್ವರ ಬಂದು ಸಂಧಿ ಆಗುವುದು, ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಆಗುವುದು, ವ್ಯಂಜನದ ಮುಂದೆ ಸ್ವರ ಬಂದು ಸಂಧಿ ಆಗುವುದು, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವುದು. ಆಪ್ಷನ್ ಡಿ. ಥ್ಯಾಂಕ್ ಯು. ಕಾರ್ಯವಿಲ್ಲ. ಪದದಲ್ಲಿ ಯಾವ ಅಕ್ಷರ ಆಗಮವಾಗಿದೆ? ಎಲ್ಲಿದಪ್ಪ? ಆಪ್ಷನ್ ಡಿ. ಓಕೆ. ಆಗಮ ಸಂಧಿಯ 2 ವಿಧಗಳು ಯಾವ್ಯಾವು? ಯಕಾರಾಗಮ, ವಕಾರಾಗಮ. ಎರಡೇ ನಾವು ಕಲ್ತಿರೋದು ಮಕ್ಕಳೇ. ಚೆನ್ನಾಗಿತ್ತರ? ಸಂಧಿಗಳೆಲ್ಲ ಬರ್ತಾವ. ನಿಮಗೆ ನಾನೊಂದು ಮಾತು ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಇಷ್ಟು ವಿಷಯ ಕಲಿಯೋಕ್ಕೆ 7ನೇ ಕ್ಲಾಸ್ ಮಕ್ಕಳು ಸಹ ಬಹಳ ತಡಬಡಿಸ್ತಾರೆ. 8ನೇ ತರಗತಿ ಮಕ್ಕಳಿಗೂ ಸಹ ಅರ್ಥ ಆಗೋದಿಲ್ಲ ಕೆಲವೊಂದು ವಿಷಯಗಳು. ಆದರೆ ನೀವೆಲ್ಲರೂ ಭಾಳಷ್ಟು ಚೆನ್ನಾಗಿ ಕಲ್ತಿದ್ದೀರಿ. ಒಂದು ವೇಳೆ ಆನ್ಲೈನ್ ಮಕ್ಕಳಿಗೆ ಸ್ವಲ್ಪ ವೇಗ ಆಯಿತು ಅಂದರೆ ಇನ್ನೊಮ್ಮೆ ನೋಡುವ ಅವಕಾಶ ನಿಮ್ಮ ಹತ್ರ ಇದೆ. ಕನ್ನಡದಲ್ಲಿ ನಾವು ಬರೀ ಕೇವಲ 3 ಸಂಧಿ ಕಲಿತೀವಿ: ಲೋಪ, ಆಗಮ, ಆದೇಶ. ಸ್ವರ ಸಂಧಿಗಳಲ್ಲಿ 2 ಥರ, ಲೋಪ ಮತ್ತು ಆಗಮ. ವ್ಯಂಜನ ಸಂಧಿಗಳಲ್ಲಿ 1 ಥರ ಇರುತ್ತೆ, ಆದೇಶ. ಆಗಮ ಸಂಧಿಯಲ್ಲೂ 2 ಥರ ಆಗಮ ಇದ್ದಾವೆ, ವಕಾರಾಗಮ ಮತ್ತು ಯಕಾರಾಗಮ. ಇಷ್ಟೇ ಇದ್ದಿದ್ದು ಸಂಧಿಗಳಲ್ಲಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಸಂಧಿಗಳ ಈ ಒಂದು ಚರ್ಚೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಬಹಳ ಚಿಕ್ಕ ವಿಷಯ ಇದೆ, ಅದು ಪತ್ರಲೇಖನ ಸಂಬೋಧನೆಗಳ ಬಗ್ಗೆ ಇದೆ. ಅದನ್ನು ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.